ನೀನೇ ಏನಾದ್ರೂ ಹೇಳಿ ಅವನನ್ನ ನಂಬಿಸಿದ್ಯಾ? ಸ್ವಂತ ಅಕ್ಕನ ಬಗ್ಗೆನೆ ಹೇಗ್ ಮಾತಾಡ್ತಿದ್ಯಾ? ನಾನು ಆ ತರ ಹುಡುಗಿನೇನೆ. ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದೆ, ಅಂತದ್ರಲ್ಲಿ ಇನ್ನೊಬ್ಬನ ಜೊತೆ ಓಡಾಡ್ತೀನ? ಮನೆ ಬಿಟ್ರೆ ಕಾಲೇಜು, ಕಾಲೇಜ್ ಬಿಟ್ರೆ ಮನೆ, ಹಾದಿ ಬೀದಿಲು ತಲೆ ಎತ್ ಕೂಡ ನೋಡಲ್ಲ ನಾನು. ಅಂತದ್ರಲ್ಲಿ ನನ್ ಬಗ್ಗೆನೆ ಮಾತಾಡ್ತಿದ್ಯಾ? ಹುಡುಗರು ಫ್ರೆಂಡ್ಶಿಪ್ ಅನ್ಕೊಂಡು ಬೈಕಲ್ಲಿ ಕಾರಲ್ಲಿ ಯಾವನ್ ಜೊತೆನೋ ಸುತ್ತಾಡೋ ಶೋಕಿ ನನಗಿಲ್ಲ. ಅಕ್ಕ, ನಾನ್ ಹೇಳ್ತಿರೋದು ನಿನಗ್ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ. ಅವನಿಂದ ನಿನಗಾಗ್ಲಿ ನಿನ್ ಮದ್ವೆಗಾಗ್ಲಿ ಯಾವುದೇ ರೀತಿ ಸಮಸ್ಯೆ ಆಗ್ಬಾರ್ದು ಅಂತ. ಆ ರೀತಿ ಏನಾದ್ರೂ ಸಮಸ್ಯೆ ಆದ್ರೆ, ತೊಂದ್ರೆ ಆದ್ರೆ ಅದು ಅವನಿಂದ ಆಗಲ್ಲ, ನಿನ್ನಿಂದಾನೇ ಆಗತ್ತೆ. ಅವನನ್ನ ಏನಾದ್ರೂ ಹೆದರ್ಸಕ್ ಹೋಗಿ ಏನಾದ್ರೂ ರಾಧ ಅಂತ ಆದ್ರೆ ತೊಂದ್ರೆ ಆಗೋದು ನನಗೆ. ಆಮೇಲೆ ನನ್ ಮದ್ವೆನೇ ನಿಂತು ಹೋಗುತ್ತೆ. ಯಾರಿಂದನೋ ಅಪಾಯ ಆಗುತ್ತೆ ಅನ್ಕೊಂಡು ನಮ್ಮೇಲೆ ನಾವೇ ಮುಳ್ಳಿನ ಬೇಲಿ ಹಾಕೊಂಡಂಗ ಆಗತ್ತೆ. ನೋಡು, ನಿನ್ ಕೈ ಮುಗ್ ಬೇಡ್ಕೋತೀನಿ, ನನ್ ವಿಷಯಕ್ಕಾಗ್ಲಿ ನನ್ ಮದ್ವೆ ವಿಷಯಕ್ಕಾಗ್ಲಿ ದಯವಿಟ್ಟು ತಲೆ ಹಾಕ್ಬೇಡ. ಅಷ್ಟು ಸಾಕು ನನಗೆ. ನೋಡೋ, ನಾನು ಕೊನೆ ಸಾರಿ ಹೇಳ್ತಾ ಇದ್ದೀನಿ, ಈ ಮದುವೆಗೆ ಸತ್ಯನ್ನ ನೀನು ಕರೀಲೇಬೇಕು. ಹಲೋ, ಏನಪ್ಪ ಮೈದಾ, ಮದ್ವೆ ಹತ್ರ ಬರ್ತಿದ್ದಿಗೆ ಪರ್ಕಟ್ ಜೋರ? ನನ್ ಟೆನ್ಷನ್ ನನ್ಗೆ, ನಿನ್ ಕಾಮಿಡಿನಾ? ಬಾಮೈದಾ, ಕಾಮಿಡಿನ ಕಡೆಗಣಿಸ್ಬೇಡ. ಜೀವನದಲ್ಲಿ ಎಷ್ಟು ಕ್ಷಣ ನಾವು ಖುಷಿಯಾಗಿರ್ತೀವೋ ಆ ಕ್ಷಣ ಮಾತ್ರ ನಮ್ದು ಕಣಲ್ಲ. ನಿನ್ ಜೀವನದಲ್ಲಿ ಏನೇ ಕಡದ್ ಕಟ್ಟೆ ಹಾಕಿದ್ರು ಅದನ್ನೆಲ್ಲ ಯಾಕೆ ಮಾಡ್ತಿದ್ಯಾ ಅಂದ್ರೆ, ಒಂದು ನಗುಗೋಸ್ಕರ, ಇನ್ನೊಂದು ನೆಮ್ಮದಿಗೋಸ್ಕರ. ನಿಲ್ಲಿಸ್ತೀಯ ನೀನ್ ಫಿಲಾಸಫಿನಾ? ನೋಡು ಬಾಮೈದಾ, ಫಿಲಾಸಫಿನೂ ಬೇಡ ಅಂತ್ಯ, ಕಾಮಿಡಿನೂ ಬೇಡ ಅಂತ್ಯ. ಏನ್ ನೀನ್ ಪ್ರಾಬ್ಲಮ್ಮು? ಕನ್ಫ್ಯೂಷನ್ ಬಾಮೈದಾ. ಆ ಕನ್ಫ್ಯೂಷನ್ ಕ್ಲಿಯರ್ ಮಾಡಕ್ಕೆ ನೀನ್ ನನಗೆ ಹೆಲ್ಪ್ ಮಾಡ್ತೀಯಾ? ಕನ್ಫ್ಯೂಷನ್ ಎಲ್ಪ? ಲೋ, ಏನೋ ಮಾತಾಡ್ತಿದ್ಯಾ? ಮದ್ವೆ ಎಂಡ್ ಸ್ಟೇಜ್ ಅಲ್ಲಿ ಇದೆ ಕಣೋ, ಈ ಕನ್ಫ್ಯೂಷನ್ ಅಂತೀಯಲ್ಲೋ. ಅಮಿತಾ, ಆದ್ರೂ ನೀನ್ ಈ ತರ ಎಲ್ಲ ಪ್ರಶ್ನೆ ಕೇಳಿ ಈ ಹೃದಯ ಗೆದ್ದ ಗೆಳೆಯನಿಗೆ ಅವಮಾನ ಮಾಡ್ತಿದ್ಯಾ? ಅದೇನ್ ಹೇಳು, ನಾನ್ ಮಾಡ್ತೀನಿ. ನಾನ್ ಸತ್ಯನ ಮದ್ವೆ ಕರಿಬಾರ್ದು ಅನ್ಕೊಂಡಿದ್ದೆ. ನಾನು ಅವಳ ಮದ್ವೆ ಕರೆದ್ರೆ ಅವಳು ಖಂಡಿತವಾಗ್ಲೂ ಬಂದ್ಬಿಡ್ತಾಳೆ ಬಾಮೈದಾ. ನೋಡು ನೋಡು ನೋಡು, ನೀನ್ ಇವಾಗ ನನಗ್ ಕನ್ಫ್ಯೂಸ್ ಮಾಡ್ತಿದ್ಯಾ. ಕರಿಬಾರ್ದು ಅಂತ್ಯ, ಕರೆದ್ರೆ ಬಂದ್ಬಿಡ್ತಾಳೆ ಅಂತ್ಯ. ಕರಿಬಾರ್ದು ಅನ್ಕೊಂಡ್ಮೇಲೆ ಕರಿಯೋದು ಯಾಕೆ, ಅವಳು ಬರೋದು ಯಾಕೆ? ಅಲ್ಲ ಬಾಮೈದಾ, ನಾನು ಅವಳ ಮದ್ವೆ ಕರಿಬಾರ್ದು ಅನ್ಕೊಂಡಿದ್ದೆ. ಆದ್ರೆ ಅಪ್ಪ ಅವಳನ್ನ ಕಡಾಖಂಡಿತವಾಗಿ ಕರೀಲೇಬೇಕು ಅಂತ ಹೇಳಿದಾರೆ. ಅಪ್ಪ ಹೇಳ್ದಾಗೆ ನಾನು ಅವಳ ಮದ್ವೆ ಕರೆದ್ರೆ ಅವಳು ಖಂಡಿತವಾಗ್ಲೂ ಬಂದ್ಬಿಡ್ತಾಳೆ ಕಣೋ. ಅವಳ ಮದ್ವೆಗೆ ಬರೋದು ಬೇಡ ಅಂತ ನನ್ಗನ್ಸುತ್ತೆ. ಓ, ಇದು ವಿಷಯ. ಈಗ ನೀನ್ ಮದ್ವೆಗಳನ್ನ ಕರೀಲೂಬಾರ್ದು, ಕರೀದೆ ಇರೋಕ್ಕೂ ಆಗಲ್ಲ. ಹೌದು ಬಾಮೈದಾ, ಅದಕ್ಕೆ ನೀನ್ ಸತ್ಯನ್ಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಮದ್ವೆಗೆ ಬಂದ್ ಕರೀತ್ಯಾ. ನಾನ್ ಕರ್ದಿಲ್ಲ ಅನ್ನೋ ಕಾರಣಕ್ಕೆ ಅವಳು ಖಂಡಿತವಾಗ್ಲೂ ಬರಲ್ಲ ಕಣೋ. ಕಾರ್ ಯಾರ್ದು? ಬಾಮೈದವ್ರ ಅಪ್ಪಂದು. ಅದನ್ನ ಇಲ್ಲಿಗೆ ತಂದಿದ್ದು ಬಾಮೈದ. ಮತ್ತ ಅವರೇ ಬರ್ಬೇಕು ತಾನೆ? ಲೋ ಬಾಮೈದಾ, ಪಂಚರ್ ಹಾಕ ಕೇಳ್ದಾಗ್ಲೇನೆ ಕಾರ್ ಓನರ್ ಯಾರು ಅವ್ರನ್ನೇ ಕರಿ ಅಂತ ಹೇಳುದು. ಇನ್ನೇನಾದ್ರು ನಾನ್ ಮದ್ವೆ ಕರಿಯಕ್ ಹೋದ್ರೆ ಮದ್ವೆ ಯಾರ್ದು ಅವ್ರನ್ನೇ ಕಳ್ಸೋಗ್ ಅಂದ್ಬಿಟ್ರೆ? ಅವಳು ಏನಾದ್ರೂ ಹೇಳಿ ಪರವಾಗಿಲ್ಲ, ಆದ್ರೆ ನೀನು ನನ್ಗೋಸ್ಕರ ಹೋಗಿ ಅವಳಿಗೆ ಇನ್ವಿಟೇಷನ್ ಕಾರ್ಡ್ ಕೊಡೋ. ಇಲ್ಲ ಬಾಮೈದಾ, ಬೇಕಾದ್ರೆ ಹುಲಿ ಜೊತೆ ಸೆಲ್ಫಿ ತಗೊಂಬ ಅಂತ ಹೇಳು. ಸೆಲ್ಫಿ ಸ್ಟಿಕ್ ಇಲ್ದೇನೆ ಅಂತ ಒಂದ್ ಫೋಟೋ ತಗೊಂಡ್ಬಂದ್ಬಿಡ್ತೀನಿ. ಆನೆ ಪಾದದ ಕೆಳಗಡೆ ತಲೆ ಇಡು ಅನ್ನು, ಹೆಲ್ಮೆಟ್ ಇಲ್ದೇನೆ ತಲೆ ಇಟ್ಬಿಡ್ತೀನಿ. ಆದ್ರೆ ಎಡೆ ಎತ್ತಿರೋ ನಾಗರಾವ್ಗೆ ಅಲ್ವಾ ಕೊಡು ಅಂದ್ರೆ ಹೆಂಗೋ ಕೊಡ್ಲಿ ಬಾಮೈದಾ? ಅದು ಸಾಧಾರಣ ಹಾವಲ್ಲ, ನಾಗರಾವು. ಅದು ಒಂದ್ಸರಿ ಬುಸ್ ಅಂದ್ರೆ ನಾನು ಟುಸ್ ಆಗ್ಬಿಡ್ತೀನಿ. ಇಂಥ ಕೆಲಸ ಎಲ್ಲ ನನ್ನ ಕೈಲಿ ಆಗಲ್ಲ ಬಾಮೈದಾ. ಮತ್ತೆ ರಿಕ್ವೆಸ್ಟ್ ಮಾಡ್ಬೇಡ, ಆರ್ಡರ್ ಮಾಡು, ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿದ್ಯಲ್ಲ. ಇಲ್ಲ ಬಾಮೈದಾ, ಫ್ರೆಂಡ್ಶಿಪ್ ಲೆವೆಲ್ ಅಲ್ಲಿ, ಫ್ರೆಂಡ್ಶಿಪ್ ಲಿಮಿಟ್ ಅಲ್ಲಿ ಏನ್ ಬೇಕಾದ್ರೂ ಹೇಳು, ಮಾಡ್ತೀನಿ. ಆದ್ರೆ ನಿಂದು ಅಕ್ಕ ಬಾಂಡ್ದು ಆ ಲೆವೆಲ್ ಮೀರಿದ ಬಾಂಡಿಂಗು.
ಬಾಂಡಿಂಗ್ ಮುಂದೆ ನನ್ನನ್ ಮಾತ್ರ ಬೆಂಡಾಗು ಅಂತ ಹೇಳ್ಬೇಡ. ನೀನುಂಟು, ಅಕ್ಕ ಬಂಡುಂಟು, ನಿನ್ ಮದ್ವೆ ಉಂಟು. ಈ ಆಟಕ್ಕೆ ನಾನಿಲ್ಲ. ಅಲ್ಲೋ ಅಲೋ ಅಲ್ಲ ಬಾಮೈದ, ಅದು ಲೋ ಬಾಮೈದ. ಏನ್ ದಿವ್ಯಾ, ಇದು ಸರ್ಪ್ರೈಸಾ ಅಥವಾ ಸ್ಪೆಷಲ್ ಪ್ರೈಸಾ ಅಂತ ನನಗೆ ಗೊತ್ತೇ ಆಗ್ತಿಲ್ಲ. ನೀನೇ ಕಾಲ್ ಮಾಡಿ ಮೀಟ್ ಮಾಡಿ ಮಾತಾಡೋಣ ಅಂತ ಇಷ್ಟು ದೂರ ಕರ್ಕೊಂಡ್ ಬಂದಿದ್ಯಾ. ಅಲ್ಲ, ಇಷ್ಟು ದೂರ ಕರ್ಕೊಂಡ್ ಬರೋ ಬದಲು ಅಲ್ಲೇ ಎಲ್ಲಾದ್ರೂ 5 ಸ್ಟಾರ್ ಹೋಟೆಲ್ ಕೂತ್ಕೊಂಡು ಮಾತಾಡ್ಬೋದಿತ್ತಲ್ಲ. ಯಾರಿಗೂ ಕೇಳಿಸ್ಬಾರ್ದಂತ ವಿಷಯನ ಕಾಣ್ದೇ ಇರೋ ಜಾಗದಲ್ಲಿ ಮಾತಾಡೋದು ಒಳ್ಳೇದು. ಯಾರಿಗೂ ಕೇಳಿಸ್ದೇ ಇರೋ ವಿಚಾರನ? ಏನ್ ದಿವ್ಯಾ, ಹೊಡಿಯೋ ಪ್ರೋಗ್ರಾಮ್ ಏನಾದ್ರು ಹಾಕೊಂಡ್ ಬಂದಿದ್ಯಾ? ಯಾಕೆ ನನ್ನ ಮೇಲೆ ಅಷ್ಟೊಂದು ಕೋಪನಾ? ನಾನು ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಗೊತ್ತಾ ನಿನಗೆ? ಇಷ್ಟಪಟ್ಟು ಮನ್ಸನ್ನ ಕಳ್ಕೊಳ್ಳೋ ನೋವು ಎಷ್ಟು ಕಷ್ಟ ಅನ್ನೋದು ನನಗ್ ಚೆನ್ನಾಗಿ ಗೊತ್ತು. ನೀನ್ ನನ್ನನ್ನ ಅಷ್ಟು ಇಷ್ಟಪಡ್ತಿದ್ಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ನಾನು ನಿನ್ನ ಪ್ರಾಣ ಹೋಗೋಷ್ಟು ಇಷ್ಟಪಡ್ತೀನಿ ದಿವ್ಯಾ. ಆದ್ರೆ ನೀನ್ ನನ್ನಿಂದ ದೂರ ಆಗ್ತಿದ್ದ ಹಾಗೆ ಉಸಿರು ಕಟ್ಟಿ ಪ್ರಾಣನೇ ಹೋಗ್ತಿದೆ ಅನ್ಸೋದಕ್ಕೆ ಶುರುವಾಗಿದೆ. ಇಷ್ಟೆಲ್ಲ ಆದ್ರೂ ನಿನ್ ಕಣ್ಣಿಗೆ ನಾನು ವಿಲ್ಲನ್ ತರಾನೇ ಕಾಣಿಸ್ತಿದ್ದೇನೆ ಹೊರತು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಪ್ರೇಮಿ ತರ ಕಾಣಿಸ್ತಾನೆ ಇಲ್ವಲ್ಲ ದಿವ್ಯಾ. ನಿಜವಾಗ್ಲೂ ಇದು ನನ್ ಬ್ಯಾಡ್ ಲಕ್. ಆದ್ರೆ ಒಂದಂತೂ ನಿಜ, ನನಗೆ ನಿನ್ನನ್ನ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋಕ್ ಇಷ್ಟ ಇಲ್ಲ. ಏನಿದು, ಇನ್ವಿಟೇಷನ್ ಕಾರ್ಡಾ? ತೆಗೆದ್ ನೋಡು. ವಾಚಾ? ಯಾರಿಗಿದು? ಯಾರಿಗೋಸ್ಕರನೋ ತಗೊಂಡಿದ್ದಿದ್ರೆ ನಿನಗ್ಯಾಕೆ ತಂದ್ಕೊಡ್ತಿದ್ದೆ? ಅಂದ್ರೆ ನನಗೋಸ್ಕರನೇ ತಗೊಂಡ್ಯಾ? ಇಷ್ಟು ಕಾಸ್ಟ್ಲಿ ವಾಚ್ ದಿವ್ಯಾ, ನೀನ್ ನಿಜವಾಗ್ಲೂ ಇದನ್ನ ನನಗೋಸ್ಕರನೇ ತಂದಿದ್ಯಾ? ತುಂಬಾ ಕಾಸ್ಟ್ಲಿ ವಾಚ್ ಅನಿಸ್ತಿದೆ. ಇಷ್ಟಪಟ್ಟಿರೋ ವ್ಯಕ್ತಿಗೆ ತೋರ್ಸೋ ಪ್ರೀತಿ ಮುಂದೆ ಪ್ರಪಂಚದಲ್ಲಿ ಯಾವ ಗಿಫ್ಟ್ ಕಾಸ್ಟ್ಲಿ ಅಂತ ಅನ್ಸಲ್ಲ. ಸತ್ಯ, ನೀನೇನು ಗ್ಯಾರೇಜಿಗೆ ಬರಕ್ ಹೋದೆ? ಯಾಕೆ ಅಂದ್ರೆ ಕೆಲ್ಸ ಮಾಡಕ್ಕೆ ಕಣ್ರೋ. ಮನೇಲಿ ಮದ್ವೆ ಕೆಲ್ಸ ಇಟ್ಕೊಂಡು ಇಲ್ಲಿ ಗ್ಯಾರೇಜ್ ಕೆಲಸ ಮಾಡಕ್ ಬಂದ? ಮದ್ವೆಗೆ ಇನ್ನು 2 ದಿನ ಇರೋದು. ಅದ್ ಗೊತ್ತು ಕಣ್ರೋ, ಇವತ್ತಿನವರೆಗೂ ಆಗ್ಬೇಕಾಗಿರೋ ಕೆಲ್ಸಗಳೆಲ್ಲ ಆಗಿದೆ. ಇನ್ನ ನೆಂಟ್ರನ್ ಕರಿಯಕ್ಕೆ ಅಂತ ಅಮ್ಮ ಗಿರ್ಜಮ್ಮ ಹೋಗಿದ್ದಾರೆ. ಚಪ್ರದ ಪೂಜೆ ನಾಡಿದ್ದೆ, ಅದಕ್ಕೆ ಗ್ಯಾರೇಜ್ ಕೆಲ್ಸಗಳೆಲ್ಲ ಮುಗಿಸ್ ಹೋಗೋಣ ಅಂತ ಬಂದೆ. ಈಗ ಈ ಗ್ಯಾರೇಜ್ ಕೆಲ್ಸಕ್ಕೆ ಏನ್ ಅರ್ಜೆಂಟು? ಗ್ಯಾರೇಜ್ ಅಲ್ಲಿ ಕೆಲ್ಸ ಉಳ್ಕೊಂಡ್ರೆ ಡೆಲಿವರಿ ಕೊಡೋದ್ ಲೇಟ್ ಆಗುತ್ತೆ. ಡೆಲಿವರಿ ಕೊಡೋದ್ ಲೇಟ್ ಆದ್ರೆ ಕೈಗೆ ದುಡ್ಡು ಬರೋದು ಲೇಟ್ ಆಗುತ್ತೆ. ದುಡ್ಡು ಬರೋದ್ ಲೇಟ್ ಆದ್ರೆ ಬಡ್ಡಿ ಕಟ್ಟೋದು ಲೇಟ್ ಆಗುತ್ತೆ. ಒಂದಕ್ಕೊಂದ್ ಚೈನ್ ಲಿಂಕ್ ಆಗಿದೆ ಕಣ್ರೋ. ಆ ಚೈನ್ ಪ್ಯಾಕೆಟ್ ತಂದ್ರಾ? ಕೊಡು, ಅದನ್ ಗಾಡಿಗೆ ಹಾಕ್ಬಿಡ್ತೀನಿ. ಸತ್ಯ, ಚಪ್ರ ಕೆಲ್ಸಕ್ಕೆ ಅಂತ ಯಾರನ್ನು ಕರಿಬೇಡ, ನಾವೇ ಬಂದ್ ಚಪ್ರ ಹಾಕ್ತಿವಿ. ಅವತ್ತಿನ ದಿನ ಏನೇ ಕೆಲಸ ಇದ್ರು ನಾವೇ ನೋಡ್ಕೋತೀವಿ. ಏನಂತೀರಾ ಬಾಯ್ಸ್? ಅಷ್ಟೇ ಅಲ್ಲ, ಚೌಟ್ರಿಗೆ ಹೋಗಂಗಿದ್ರೆ ಹೇಳು, ಅಲ್ಲೂ ಡಾಮ್ ಡೂಮ್ ಅಂತ ಅರೇಂಜ್ ಮಾಡ್ತೀವಿ. ನಾವೆಲ್ರೂ ಖುಷಿಯಿಂದ ಓಡಾಡ್ಕೊಂಡ್ ಮಾಡೋ ಕೆಲ್ಸ ಅಂದ್ರೆ ಚಪ್ರದ ಪೂಜೆ ಒಂದೇ. ಚಪ್ರದ ಪೂಜೆ ಆದ್ಮೇಲೆ ಎಲ್ರು ಚೌಟ್ರಿಗೆ ಹೊರಟ್ಬಿಡ್ತಾರೆ. ಅಲ್ಲಿಂದ ಮುಂದೆ ನಮಗೆ ಎಂಟ್ರಿ ಇಲ್ಲ ಕಣ್ರೋ. ಅದಕ್ಕೆ
ಚಪ್ರನ ನಾವೇ ನಿಂತು ಹಾಕೋಣ, ಬೇರೆ ಯಾರಿಗೂ ಹೇಳೋದ್ ಬೇಡ. ಅಷ್ಟ್ ಹೇಳ್ದಲ್ಲ, ಅಷ್ಟು ಸಾಕು ಬಿಡು. ಆಕಾಶದ ಎತ್ತರ ಚಪ್ರ ಹಾಕ್ಬಿಡಣ. ಆಯ್ತು ಕಣ್ರು, ಚಪ್ರದ ಪೂಜೆನೆ ನಮ್ ಪಾಲ್ಗೆ ಅಕ್ಕನ್ ಮದ್ವೆ ಇದ್ದ ಹಾಗೆ. ನಾವ್ ಅದನ್ನ ಎಷ್ಟು ಖುಷಿಯಾಗಿ ಮಾಡ್ಬೇಕು. ಯಾಕೆ ಹಿಂಗ್ ಗರ್ಬಡಾಡ್ತಾರ ಕೂತಿದ್ಯಾ? ಮತ್ತಿನ್ನೇನ್ರಿ, ನಾವ್ ಈ ಮನೆಗ್ ಬಂದಿದ್ಯಾಕೆ? ಇಲ್ಲಿ ಏನೇನೋ ಆಗ್ತಿದೆ. ನಾವ್ ಏನೋ ಅನ್ಕೊಂಡ್ ಬಂದ್ವಿ, ಏನೇನೋ ನಡೀತಿದೆ. ಈಗೇನಾಯ್ತು? ಸತ್ಯನೇ ಈ ಮನೆನ ನನ್ನ ಹೆಸರಿಗೆ ಬರ್ಕೊಡ್ತೀನಿ ಅಂತ ಹೇಳಿದಳಲ್ಲಿ. ಮುಂಚೆ ಆದ್ರೆ ಅವಳಿಗೆ ಎದ್ರಿಕೊಂಡು ಅವಳ ಕಣ್ ತಪ್ಪಿಸಿ ಮನೆಯವ್ರನ್ನೆಲ್ಲ ಆಚೆ ಹಾಕೋದಿಕ್ಕೆ ಮನಸ್ಲಕ್ ಮಾಡ್ಬೇಕಾಗಿತ್ತು. ಆದ್ರೀಗ ಅವಳೇ ರಾಜಾರೋಷಕ್ ಬಂದು ಈ ಮನೆನ ನನ್ನ ಹೆಸರಿಗೆ ಮಾಡ್ಕೊಡ್ತಾಳೆ. ಆಗದೆಲ್ಲ ಒಳ್ಳೆಕ್ಕೆ ಕಣೆ. ಹೌದೌದು, ಅನ್ಕೊಂಡಿದ್ದೆಲ್ಲ ಆಗಿಲ್ಲ ಅಂದ್ಮೇಲೆ ಆಗ್ತಿರೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕಷ್ಟೆ. ಒಳ್ಳೇದೇ ಆಗತ್ತೆ ಕಣೆ, ಸುಮ್ಮನೆ ನೀನು ಗುಣ ಅಂತ ಗುಣಕ್ ಬೇಡ. ಸರಿ, ಇಲ್ಲಿ ಮನೆಯಲ್ಲಿ ಯಾರು ಕಾಣ್ತಾ ಇಲ್ವಲ್ಲ? ಅತ್ತೇನು ಜಾನ್ಕಿ ಇನ್ವಿಟೇಷನ್ ಕೊಡಕ್ ಹೋಗಿದ್ದಾರೆ. ಪಾಪಣಿ ಚಿಪ್ಸ್ ತರ್ತೀನಿ ಅಂತ ಹೋದ. ಹೌದಾ? ಹಂಗಿದ್ರೆ ನಮ್ಮನ್ನು ಬಿಟ್ರೆ ಇನ್ಯಾರು ಈ ಮನೆಯಲ್ಲಿ ಇಲ್ಲ. ಇದೇ ಒಳ್ಳೆ ಟೈಮ್. ರೆಡಿ, ರೂಮ್ಗೆ ಹೋಗೋಣ. ಒಂದೊಂದು ಮಾತಿಗೆ ಎರಡೆರಡು ಅರ್ಥ ಕಲ್ಪಿಸ್ಕೊಬೇಡ ನೀನು. ನಾನು ಹೇಳಿದ್ದು ದಿವ್ಯನ್ ರೂಮ್ಗೆ ಹೋಗಿ ಸತ್ತಿನ 1.25 ಲಕ್ಷ ರೂಪಾಯಿನ ಎಲ್ಲಾದ್ರೂ ಬಚ್ಚಿದ್ರಲ್ಲ ಅಂತ ನೋಡೋಣ ಅಂತ. ಅಲ್ರಿ, ಆ ದುಡ್ಡು ಕಳ್ತನ ಆಗಿದೆ ಅಲ್ವಾ? ಕಳ್ತನ ಆಗಿರೋ ದುಡ್ಡು ದಿವ್ಯ ರೂಮಲ್ಲಿ ಹೆಂಗ್ರಿ ಸಿಗುತ್ತೆ? ದುಡ್ಡು ಕಳ್ತನ ಆಗಿದೆ ತಾನೆ? ಕದ್ದಿರೋದು ದಿವ್ಯನೇ ಆಗಿರ್ಬೋದಲ್ವಾ? ನನ್ಗೆ ಯಾಕೋ ದಿವ್ಯನ ಬಗ್ಗೆನೇ ಅನುಮಾನ ಕಣೆ. ಮೊದಲೇ ಅವಳಿಗೆ ದುಡ್ಡಿನ ಮೇಲೆ ಆಸೆ, ಜೊತೆಗೆ ಅವಳಿಗೂ ಬಾಯ್ ಫ್ರೆಂಡ್ ಇರೋ ಥರನೂ ಕಾಣಿಸುತ್ತೆ. ನಾನು ದುಡ್ಡಿನ ವಿಷಯ ಆಗಲಿ ಬಾಯ್ ಫ್ರೆಂಡ್ ವಿಷಯ ಆಗಲಿ ದಿವ್ಯನ ಮುಂದೆ ಹೇಳಿದ್ರೆ ಒಂದು ನಿಮಿಷನೂ ನನಗೆ ಮುಖ ಕೊಟ್ಟು ಮಾತಾಡೋದಿಲ್ಲ ಅವಳು. ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ಗೆ ಯಾಕೋ ಆ ದಿವ್ಯಾನೇ ಆ ದುಡ್ಡನ್ನು ಎತ್ತಿಟ್ಟಿದ್ದಾಳೆ ಅಂತ ಅನ್ಸುತ್ತೆ. ಅಲ್ರಿ, ಅವಳ ಮದ್ವೆಗೆ ಅಂತ ತಂದಿರೋ ದುಡ್ಡನ್ನ ಅವಳೇ ಯಾಕ್ರಿ ಕದೀತಾಳೆ? ಯಾಕೆಂದ್ರೆ ದಿವ್ಯನಿಗೆ ಈ ಮದುವೆ ಇಷ್ಟ ಇಲ್ದಲೇ ಇರಬಹುದು. ಈ ದುಡ್ಡನ್ನ ಎತ್ಕೊಂಡು ಬಾಯ್ಫ್ರೆಂಡ್ ಜೊತೆ ಓಡೋಗೋ ಪ್ಲಾನು ಇರಬಹುದು. ಇಂಥ ಎಷ್ಟು ಕೇಸ್ ನೋಡಿಲ್ಲ ನಾನು. ಮದುವೆ ಗೊತ್ತಾಗುತ್ತೆ, ಗಂಡಿಷ್ಟ ಆಗಲ್ಲ. ಆಗ ಇಷ್ಟಪಟ್ಟು ಹುಡುಗನ ಜೊತೆ ಮದುವೆ ತಂದ ಒಡವೆ ಹಣ ಎಲ್ಲ ಹೊತ್ಕೊಂಡು ಹುಡುಗಿರ. ಹಾಗಂತೀರಾ? ನಿದ್ದಾಡ್ ತಲೆಗಿವೆಲ್ಲ ಅರ್ಥ ಆಗಲ್ಲ ಬಿಡು.
ಈಗ ನೋಡು ಮನೆಯಲ್ಲಿ ಯಾರೂ ಇಲ್ಲ, ದುಡ್ಡು ಸಿಕ್ಕಿದ್ರೆ ಸೀರುಂಡೆ. ಓಕೆ, ದಿವ್ಯ ರೂಮ್ಗೆ ಹೋಗಿ ನೀನು ಹುಡುಕು, ನಾನು ಯಾರನ್ನ ಬರ್ತಾರ ಅಂತ ಅಬ್ಸರ್ವ್ ಮಾಡ್ತೀನಿ. ಹೋಗು. ಇದು ಒಳ್ಳೆ ಐಡಿಯಾ. ಯಾರು ಬಂದಿಲ್ಲ, ಹುಡ್ಕೋ ಬೇಗ, ಸರಿಯಾಗಿ ಹುಡ್ಕು. ಆ ಬೀರಿನ ಕೆಳಗಡೆ ಅವಳ ಬಟ್ಟೆ, ಸೂಟ್ ಕೇಸು ಒಂದು ಬಿಡ್ಬೇಡ. ಯಾರು ಬರಂಗ್ ಕಾಣಲ್ಲ. ಓಕೆ, ಆಮೇಲೆ ಬಟ್ಲಡ್ಕೆ ವಿಳ್ಳೆದೆಲೆ ಜೊತೆನೆ ಬರ್ಕೋ. ಬಟ್ಲಡ್ಕೆ ಅಂತ ಬರುತ್ತೆ ನೋಡು, ಅದು ಆಯ್ತಾ. ಆಮೇಲೆ ಆ ಪುರೋಹಿತರಿಗೂ ಒಂದ್ ಮಾತು ನೆನಪು ಮಾಡು, ಪೂಜೆಗೆಲ್ಲ ಏನೇನ್ ಬೇಕಾಗತ್ತೆ ಅದೆಲ್ಲ ಅವ್ರು ತರ್ತಾರ, ಕೊನೆ ಕ್ಷಣದಲ್ಲಿ ಅದಿಲ್ಲ ಇದಿಲ್ಲ ಅಂತ ಅನ್ಬಾರ್ದು ನನಗವರು. ಆಯ್ತಾ, ಬರ್ಕೋ, ನೋಟ್ ಮಾಡ್ಕೋ. ಅರ್ಜೆಂಟ್ ಇದ್ದೇನೆ ಕಾಫಿ ಕುಡಿಯೋಕೆ, ಅಲ್ವೇ ಲೀಸ್ಟ್ ಮಾಡಿ ಮೊದ್ಲು. ಅಕ್ಕ ತಿಂಡಿ ಆಯ್ತಲ್ಲ, ಕಾಫಿ ಕೇಳ್ತೇನೋ ಅಂತ ತಂದೆ. ಸರಿ ಆಯ್ತು ಬಿಡು. ಈಗ ನೆಂಟ್ರಿಸ್ಟ್ರಿಗೆ ನಮ್ ಹತ್ತಿರದವ್ರಿಗೆಲ್ರಿಗೂ ಜವಳಿ ತೆಗೆದಾಗಿದೆ ಅಲ್ವಾ, ಅದನ್ನ ನೋಟ್ ಮಾಡ್ಕೋ. ಜವಳಿ ಅಲ್ವೇ. ಆಮೇಲೆ ನಿನ್ ಗಂಡ ಲಕ್ಷ್ಮಣ ಅದೇನೋ ಈವೆಂಟ್ ಮ್ಯಾನೇಜ್ಮೆಂಟ್ ನವ್ರಿಗೆಲ್ಲ ಹೇಳಿದೀನಿ ಚಪ್ರದ ಪೂಜೆಗೆ ಅಂದ, ಹೇಳಿದಾನ ಇಲ್ವಾ? ಅವ್ರು ನೋಡ್ಕೋತೀನಿ ಅಂತ ಹೇಳಿದಾರಕ್ಕ. ಆಂಟಿ, ಈ ಜವಳಿ ತೆಗಿಯೋದು, ದಿನಸಿ ತಗೊಳ್ಳೋದು, ಚಪ್ರ ಹಾಕೋದು, ಅದು ಇದು ಎಲ್ಲ ದೊಡ್ಡವ್ರ ಮದ್ವೆಲ್ಲೂ ಮಾಡ್ತಾರ. ಅದನ್ನೆಲ್ಲ ಈ ಮೇಸ್ತ್ರಿಗೆ ವಹಿಸ್ತಿರ್ತಲ್ವಾ? ತಲೆ ಹರಟೆ ಮೇಸ್ತ್ರಿನ? ಅದೇ ಈ ಇವೆಂಟ್ ಮ್ಯಾನೇಜ್ಮೆಂಟ್ ಅಂದ್ರಲ್ಲ, ಅವರೇ ಮಾಡ್ತಾರ್ತಾನೆ. ಏ ಮಂಜ, ಎಲ್ಲಾ ಕೆಲ್ಸನೂ ಏಜೆನ್ಸಿಯವ್ರಿಗೆ ವಹಿಸಕ್ಕಾಗತ್ತೇನೋ? ಹ್ಞೂ, ಈ ಏಜೆನ್ಸಿಯವರು ಮೆನುಲ್ ತೋರ್ಸೋದೇ ಒಂದು, ಬಿಲ್ಲಲ್ಲಿ ಕೊಡೋದೇ ಒಂದು. ತಲೆ ಹರಟೆ, ತಲೆ ಮೇಲೆ ಹುಡುಕಿ ನೋಡೊಂದು. ಯಾಕೆ ದುಡ್ಡು ಉಳಿಸ್ತಿದ್ದೀರಾ? ಇದು ದುಡ್ಡಿನ ಪ್ರಶ್ನೆ ಅಲ್ವೋ, ಇದು ನಮ್ಮನೆ ಮಗನ್ ಮದ್ವೆ. ನಮ್ಮನೆ ಮದ್ವೆ ಎಲ್ಲಾನು ಏಜೆನ್ಸಿಗೆ ಕೆಲಸ ವಹಿಸ್ಕೊಟ್ಬಿಟ್ರೆ ನಾವ್ ಯಾರ್ದೋ ಮನೆ ಮದ್ವೆಗೆ ಹೋಗಿ ಅಕ್ಷತೆ ಹಾಗೆ ಊಟ ಮಾಡ್ಕೊಂಡು ನಮ್ಮ ಮನೆಗೆ ಬಂದಾಗಿರುತ್ತೆ. ಅದೆಲ್ಲ ನನಗಿಷ್ಟ ಆಗಲ್ಲ ನೋಡು. ನಮ್ಮನೆ ಮದ್ವೆ ಕೆಲ್ಸಗಳನ್ನ ನಾವೇ ಎಲ್ಲ ಓಡಾಡ್ಕೊಂಡು ಮಾಡ್ಬೇಕು ಕಣೋ. ಆ ಓಡಾಟ, ಗಡಿಬಿಡಿಯಲ್ಲಿರೋ ಸಂಭ್ರಮನೇ ಬೇರೆ. ಅದನ್ನ ನಾವ್ ಅನುಭವಿಸ್ಬೇಕು ಕಣೋ. ನಮ್ ಕಾಲದಲ್ಲಿ ಈ ತರ ಏಜೆನ್ಸಿ ಏನು ಇರ್ಲಿಲ್ವೋ. ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಎಲ್ಲರೂ ಸಂಭ್ರಮದಿಂದ ಓಡಾಡಿ ಎಲ್ಲಾ ಕೆಲಸ ಮಾಡ್ತಿದ್ರು ಗೊತ್ತಾ. ಅದೇನೋ ಸರಿ ಆಂಟಿ, ಆದ್ರೆ ಈಗಿನ ಕಾಲದವ್ರಿಗೆ ಅಷ್ಟೊಂದ್ ಕೆಲಸ ಮಾಡಕ್ ಟೈಮು ಇಲ್ಲ, ತಾಳ್ಮೆನೂ ಇಲ್ಲ. ಅಕಸ್ಮಾತ್ ಮಾಡ್ತೀನಿ ಅಂದ್ರು ಗೌರ್ಮೆಂಟ್ ಅವ್ರು ಬಿಡಲ್ಲ. ಯಾಕೆ ಹೇಳಿ, ಕಾರೋನ 20 ಜನ ಮೇಲೆ ಸೇರ್ಬಾರ್ದು ಅಂತಾರೆ. ಇದೇ ನಾವು ಮಾಡ್ತಿರೋ ತಪ್ಪು. ಬದುಕಿಗೋಸ್ಕರ ನಾವು ಕೆಲಸ ಮಾಡ್ತಿದೀವಿ ಅನ್ನೋದನ್ನ ಮರೆತು ಕೆಲಸಕ್ಕೋಸ್ಕರ ಬದುಕ್ತಿದೀವಿ ಅನ್ನೋ ಹಾಗಾಗಿದೆ. ಬದುಕಿನ ಸಂತೋಷ ಇರೋದು ಸಂಪಾದನೆಯಲ್ಲಲ್ವೋ, ಭಾವನೆಗಳಲ್ಲಿ. ಭಾವನೆನೇ ಇಲ್ಲದೆ ಹೋದ್ರೆ ಬದುಕು ಬರಡು ಭೂಮಿ ತರ ಆಗೋಗತ್ತೆ. ಈಗಾಗಿರೋದು ಅದೇ ಆಂಟಿ. ಈ ಲಾಕ್ ಡೌನ್, ಕರ್ಫ್ಯೂ ಅನ್ಕೊಂಡು ನಮ್ ಜೀವನನು ಬರಡು ಭೂಮಿ ಆಗೋಗ್ಬಿಟ್ಟಿದೆ. ನೀನ್ ಹೇಳೋ ಹಾಗೆ ಅಂತ ಯಾವ ಭಾವನೆಗಳು ಆ ಹುಡುಗಿಗಿಲ್ಲ ಅಕ್ಕ. ಅವಳಿಗಿರೋದು ಭಾವನೆಗಳನ್ನ ಬಳಸ್ಕೊಳ್ಳೋ ಬುದ್ಧಿ, ಬೇರೆಯವ್ರ ಭಾವನೆಗಳ ಜೊತೆ ಚಲ್ಲಾಟ ಆಡೋ ಬುದ್ಧಿ. ಉರ್ಮಿಳಾ, ಏನೇ ಯೋಚನೆ ಮಾಡ್ತಿದೀಯಾ? ಏನಿಲ್ಲಕ್ಕ, ನಾನು ಮದ್ವೆ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನೀನ್ ಹೇಳ್ದಾಗೆ ಮನೆಯವ್ರೆಲ್ರೂ ಸೇರಿ ಸಂಭ್ರಮದಿಂದಾನೇ ಮದ್ವೆ ಮಾಡ್ಬೇಕು. ಆ ಸಂಭ್ರಮ ಮದುಮಕ್ಕಳಿಗೆ ಜೀವನ ಪೂರ್ತಿ ನೆನಪಲ್ಲಿರ್ಬೇಕು. ಆದ್ರೆ ಆ ನೆನಪುಗಳು ನಮ್ ಜೀವನದಲ್ಲಿ ಆಗಿರೋ ದೊಡ್ಡ ತಪ್ಪುಗಳು ಅಂತ ಅನ್ನಿಸ್ಬಾರ್ದು ಅಲ್ವಾ? ವಾಚ್ ಇಷ್ಟ ಆಯ್ತಾ ನಿನ್ಗೆ? ನನಗೋಸ್ಕರ ತಗೊಂಡ್ಯಾ? ತುಂಬಾ ಕಾಸ್ಟ್ಲಿ ವಾಚ್ ಅನಿಸ್ತಿದೆ. ಇಷ್ಟ ಆಗಿಲ್ಲ ಅಂದ್ರೆ ಬೇಡ ಬಿಡು. ಅಯ್ಯೋ, ನಾನು ಆ ತರ ಎಲ್ಲ ಹೇಳಿಲ್ಲ ದಿವ್ಯಾ. ಆದ್ರೆ ಈ ವಾಚ್ ಏನಿಲ್ಲ ಅಂದ್ರೂ 30-40 ಸಾವಿರ ಏನಾದ್ರೂ ಆಗಿರುತ್ತೆ. ಇಷ್ಟು ಕಾಸ್ಟ್ಲಿ ವಾಚ್ನ ಇದ್ದಕ್ಕಿದ್ದ ಹಾಗೆ ನನಗೆ ಯಾಕೆ ತಂದ್ಕೊಡ್ತಿದ್ಯಾ ಅಂತಾನೆ ಗೊತ್ತಾಗ್ತಿಲ್ಲ. ಏನ್ ಮಾಡೋದ್ ಬಾಲ, ಪ್ರತಿ ಸಲನೂ ನಿನಗೆ ಒಂದೊಂದು ಗಿಫ್ಟ್ ಕೊಡೋಕೆ ನಾನು ನಿನ್ನಷ್ಟು ಶ್ರೀಮಂತೆ ಅಲ್ಲ. ಅದು ಅಲ್ಲದೆ ಮನ್ಸಲ್ಲಿರೋ ಪ್ರೀತಿನ ಹಲ್ಗಿಂಚ್ಕೊಂಡಾಗ್ಲಿ ಅಥವಾ ಡ್ರಾಮಾ ಮಾಡ್ಕೊಂಡು ಹೇಳೋಕೆ ನನಗೆ ಬರಲ್ಲ. ನಿಜವಾಗ್ಲೂ ಈ ವಾಚ್ 40 ಸಾವಿರನೇ. ಆದ್ರೆ ಈ ವಾಚ್ನ ನೋಡ್ತಿದ್ದ ಹಾಗೆ
ನಾನ್ ಪ್ರೀತಿ ಮಾಡ್ತಿರೋ ಹುಡುಗನ್ ಕೈಲಿ ಇರ್ಬೇಕು ಅಂತ ಅನ್ಸ್ತು, ಅದಕ್ಕೆ ತಗೊಂಡೆ. 40,000? ಆದ್ರೆ ಇಷ್ಟೊಂದು ದುಡ್ಡು ನಿನ್ಗೆಲ್ಲಿಂದ ಬಂತು ದಿವ್ಯಾ? ಇದು ಮದ್ವೆಗೆ ಅಂತ ಎತ್ತಿಟ್ಟಿದ್ದ ದುಡ್ಡಲ್ಲಿ ತಗೊಂಬಂದೆ. ನೀನ್ ಏನ್ ಹೇಳ್ತಿದ್ಯ ಅಂತಾನೆ ಅರ್ಥ ಆಗ್ತಿಲ್ಲ ದಿವ್ಯಾ. ಅರ್ಥ ಆದ್ರೂ ಅದನ್ನ ಒಪ್ಕೊಳಕ್ಕೆ ಆಗ್ತಿಲ್ಲ. ಒಪ್ಕೊಂಡ್ರು ಇದು ಕನ್ಸೋ ನಿಜಾನೋ ಅನ್ನೋ ಅನುಮಾನ ಶುರುವಾಗ್ತಿದೆ. ಮತ್ತೆ ಮದುವೆ ದುಡ್ಡಲ್ಲಿ ನೀನ್ 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 ನನಗ್ ವಾಚ್ ಆಗದೆ ಇರೋ ಮದ್ವೆಗೆ ಖರ್ಚು ಮಾಡೋದು ದಟ್ಟತನ ಅಲ್ವಾ ಬಾಲ?